ಬಂಧುಗಳೇ, ಕೇಶವಮೂರ್ತಿ ಅವರು ಹೇಳಿದ್ರು, ಕಳೆದ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚಿನ ಬೆಂಬಲವನ್ನ ಈ ಹಿಂದೆ ನಡೆದ ಚುನಾವಣೆಗಳಿಗೆ ಹೋಲಿಸಿದ್ರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಮತವನ್ನ ಪಡೆದಿದ್ರು ಕೂಡ ನಾವು ಜಯವನ್ನ ಗಳಿಸಿರಲಿಲ್ಲ. ಆದರೆ ಇವತ್ತು ಚಿತ್ರಣ ಬದಲಾಗಿದೆ. ಕಳೆದ ಚುನಾವಣೆಯಲ್ಲಿ ಏನು ನಾವು ಜನರ ಮಧ್ಯೆ ಹೋದಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಮಾಡಿದಂತ 165 ಭರವಸೆಗಳನ್ನು ಕೊಟ್ಟು ಅದರಲ್ಲೂ ಬೆಂಗಳೂರಿಗೆ ಕೊಟ್ಟಂತ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಇವತ್ತು ಏನು ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಇವತ್ತು ನಮಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಪಿಡಿಎಸ್ ಸಿಸ್ಟಮ್ ಈ ರೀತಿಯ ಮುತ್ತಾದ ಕಾರ್ಯಕ್ರಮಗಳು ಕೊಡೋದಲ್ಲದೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು. ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋಕಾಗಬೇಕಾದ್ರೆ ಎಂದೆಂದು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಿಂದ ಬೆಂಗಳೂರು ಪ್ರಖ್ಯಾತವನ್ನು ಪಡೆದಿದೆ. ಇಲ್ಲಿಯ ಜನರಿಗೆ ಸಹಾಯ ಆಗಿದೆ. ಇವತ್ತು ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಕಳೆದ ಸಾರಿ 165 ಭರವಸೆಗಳನ್ನು ಈಡೇರಿಸಿದಂತ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರದು. ಅದೇ ಬಿಜೆಪಿಯವರು 600 ಭರವಸೆಗಳನ್ನು ಕೊಟ್ಟಿದ್ರು, ಆದ್ರೆ ಮಾಡಿದ್ದು 60 ಕೂಡ ಇಲ್ಲ. ಇದು ತುಲನೆ ಮಾಡಿ ನೋಡಿದಾಗ ಮತ್ತು ಕಳೆದ ಸಾಲಿನಲ್ಲಿ ಅವರ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಇನ್ನು ಮುಂತಾದ ಅವರ ಭ್ರಷ್ಟತೆಯಿಂದಾಗಿ ಜನ ನಾವು ಕೊಟ್ಟಂತ ಭರವಸೆ ಏನು ನಾವು ಈ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸಿದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತಕ್ಕಂಥ 5 ಗ್ಯಾರಂಟಿಗಳು. ಶಕ್ತಿ ಯೋಜನೆ, ಮನೆಗೆ ಇವತ್ತು 10 ಕೆಜಿ ಅಕ್ಕಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಯುವ ನಿಧಿ ಈ ಕಾರ್ಯಕ್ರಮ ಕೊಡ್ತೀವಿ ಅಂತಕ್ಕಂಥ ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಹಂಚಿದ ಕೀರ್ತಿ ನಮ್ಮ ಕಾರ್ಯಕರ್ತರಿಗೆ ಸೇರುತ್ತೆ. ಅದಕ್ಕೆ ಸಹಿ ಹಾಕಿದವರು, ಗ್ಯಾರಂಟಿಗೆ ಸಹಿ ಹಾಕಿದವರು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು. ನುಡಿದಂತೆ ನಡೆದ ಸರ್ಕಾರ ಬಂದ ಮೊದಲ 11ನೇ ದಿವಸಕ್ಕೆ ಶಕ್ತಿ ಯೋಜನೆ ಕೊಡುವ ಮೂಲಕ ಮಹಿಳೆಯರು ಇಡೀ ಕರ್ನಾಟಕದ ದೇವಸ್ಥಾನಗಳಿಗೆ, ಸ್ವಂತ ಮನೆಗಳಿಗೆ, ನೆಂಟರ ಮನೆಗಳಿಗೆ ಹೋಗುವ ಮೂಲಕ ಅತಿ ಹೆಚ್ಚಿನ ಜನ ಬಸ್ಸಲ್ಲಿ ಮಹಿಳೆಯರು ಓಡಾಡಿರ್ತಕ್ಕಂಥದ್ದು. 1,90,00,000 ಜನ ಇವತ್ತು ಮಹಿಳೆಯರು ಪ್ರವಾಸವನ್ನ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಮಹಿಳೆಯರಲ್ಲಿ ಸಂತೋಷ. ಅದರ ಉದ್ದೇಶದಿಂದಾಗಿ ಇವತ್ತು ಈ ರಾಜ್ಯದಲ್ಲಿ ಹಣದ ಓಡಾಟ, ದೇವಸ್ಥಾನಕ್ಕೆ ಹೋದಂತ ಪರಿಸ್ಥಿತಿಯಲ್ಲಿ ದೇವಸ್ಥಾನಗಳ ಹುಂಡಿಯಲ್ಲಿ ಸಾವಿರಾರು ಕೋಟಿ ಇವತ್ತು ನಮಗೆ ದುಡ್ಡು ಬಂದಿದೆ. ಅದೊಂದೇ ಅಲ್ಲ, ಆ ಸಾವಿರಾರು ಕೋಟಿ ದುಡ್ಡು ಬರಬೇಕಾದ್ರೆ ಈ ಮಹಿಳೆಯರು ಹೋದಂತ ಸಮಯದಲ್ಲಿ ಅಂಗಡಿಗಳಲ್ಲಾದಂತ ವ್ಯಾಪಾರ ಮತ್ತಿತರ ಚಟುವಟಿಕೆಯಿಂದ ಆರ್ಥಿಕ ಸುಭದ್ರತೆ ಸಿಗೋದಕ್ಕೆ ಅವಕಾಶ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಎರಡನೇದು ಇವತ್ತೇನು ಗೃಹಲಕ್ಷ್ಮಿ ಯೋಜನೆ ಅವತ್ತು ನಾವು ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ದಳದವರು ಬಿಜೆಪಿಯವರು ಹೇಳಿದ್ರು ಈ ಯೋಜನೆ ಜಾರಿಗೆ ಬರಲ್ಲ, ಇದು ಅತ್ತೆ ಯಜಮಾನಿನ ಸೊಸೆ ಕೊಡ್ತಾರ, ಮನೆಯ ಗುಂಪಾಡಿದ್ರು ಅಂದ್ರು. ಒಂದು ಜಗಳ ಆಗಿಲ್ಲ. ನಾವು ಮನೆ ಯಜಮಾನಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಸಂತೋಷದಿಂದ ಹೇಳ್ತಾ, ಇವತ್ತು ಮೂರನೇದು ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಳೆದ ಸಾರಿಯಿಂದ ಮುಂದುವರೆದ ಕಾರ್ಯಕ್ರಮ. 10 ವರ್ಷಗಳು ಇವತ್ತು ಕಳೆದಿದೆ ಅನ್ನಭಾಗ್ಯದಲ್ಲಿ. ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಇರಲಿಲ್ಲ. ಬೇರೆ ಜನ ಅದನ್ನ ನಮ್ಮ ಬೇರೆ ಪಕ್ಷದವರು ಅದನ್ನು ಕಾಮೆಂಟ್ ಮಾಡಿದ್ರು. ಆದರೆ ಬಿಜೆಪಿ ಆಡಳಿತ ಇರ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ ಅನ್ನಭಾಗ್ಯ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರಿಗೆ ಜನ ಹೇಳ್ತಕ್ಕಂಥದ್ದು ಒಂದು ಕಡೆ ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅನ್ನರಾಮಯ್ಯ ಅಂತಕ್ಕಂಥ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು ಜನರ ಬಾಯಲ್ಲಿ ಬಂದಂತ ಮಾತು. ಇದು ನಾನು ಹೇಳೋ ಮಾತಲ್ಲ. ಕೋವಿಡ್ ಸಮಯದಲ್ಲಿ ಮತ್ತು ಈಗಿನ ಮಳೆ ಇಲ್ಲದಂತ ಈ ಪರಿಸ್ಥಿತಿಯಲ್ಲಿ ಬಡವರೇನಾದರೂ ಬದುಕಿದ್ರೆ, ಮಧ್ಯವರ್ಗದವರೇನಾದರೂ ಬದುಕಿದ್ರೆ ಅದು ಅನ್ನಭಾಗ್ಯದಿಂದ ಅಂತ ಹೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಹೇಳಿರೋ ಮಾತನ್ನ ಇವತ್ತು ನಾನು ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೇನೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ವಿದ್ಯುತ್ ಶಕ್ತಿ 200 ಯೂನಿಟ್, ಇವತ್ತು 0 ಕರೆಂಟ್, 0 ಬಿಲ್ಲು. ನಿಮ್ಮ ಮನೆಗೆ 200 ಯೂನಿಟ್ ಇದನ್ನು ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು. 4 ಕೋಟಿ ಜನ ಇದರ ಸಹಾಯವನ್ನು ಪಡೆದಿರ್ತಕ್ಕಂಥದ್ದು. 6.5 ಕೋಟಿಯಲ್ಲಿ 4 ಕೋಟಿ ಜನ ಈ ಒಂದು ಫ್ರೀ ವಿದ್ಯುತ್ ಅನ್ನು ಪಡೆದಿರ್ತಕ್ಕಂಥದ್ದನ್ನ ನಾನು ಸಂತೋಷದಿಂದ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ಏನು ಯುವ ನಿಧಿ ಏನಿದೆ, ಯುವ ನಿಧಿ ನಮಗೆ ಯುವಕರಿಗೆ ಅವರು ಡಿಗ್ರಿ ಮಾಡಿದ ನಂತರ ಕೆಲಸಕ್ಕೆ ಸೇರೋದಾಗಲೇ ಇನ್ನು ಬೇರೆ ಕಷ್ಟ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಗ್ರಾಜುಯೇಟ್ಸ್ಗೆ 3,000 ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500. ಸ್ವಾಮಿ, ನಾವು
ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ತಮ್ಮ ಮುಂದೆ ಸಾಕ್ಷಿ ಇದೆ. ಇಲ್ಲಿರ್ತಕ್ಕಂಥ ಬಹುತೇಕ ಜನರಿಗೆ ಕಾಂಗ್ರೆಸ್ಸಿನ ಒಂದಲ್ಲ ಒಂದು ಕಾರ್ಯಕ್ರಮ ತಲುಪಿದೆ. ಎಲ್ಲ ವರ್ಗದ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ. ಬಿಜೆಪಿಯವರು ಪಡೆದಿದ್ದಾರೆ, ದಳದವರು ಪಡೆದಿದ್ದಾರೆ, ಕಾಂಗ್ರೆಸ್ ಅವರು ಪಡೆದಿದ್ದಾರೆ. ಮಾನವ ಧರ್ಮದಲ್ಲಿ, ಬಸವಣ್ಣರ ತತ್ವದಲ್ಲಿ ಇವತ್ತು ಸಿದ್ದರಾಮಯ್ಯವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ, ಮೋದಿ ಹೇಳಿದ್ದೆಲ್ಲ ಸುಳ್ಳು, ನಾವು ಕೊಡೋದೆಲ್ಲ ಗ್ಯಾರಂಟಿ. ಹೇಗೆ ಅಂದ್ರೆ, ಮೋದಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಹೊರ ರಾಷ್ಟ್ರದಲ್ಲಿರ್ತಕ್ಕಂಥ ಹಣವನ್ನ ತಂದು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ, ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲ ಹಾಕಿದ್ರು, ಜನ್ ಧನ್ ಅಂತ ಏನೋ ಮಾಡಿದ್ರು, ಅಕೌಂಟ್ ಓಪನ್ ಮಾಡಿಸಿದ್ರು. ಆದ್ರೆ 5 ಪೈಸಾ ಅದಕ್ಕೆ ಅಕೌಂಟ್ ಹಾಕಿಲ್ಲ. ಎರಡನೇದು ಹೇಳಿದ್ರು, ಉದ್ಯೋಗ ಸೃಷ್ಟಿ 2 ಕೋಟಿ 1 ವರ್ಷಕ್ಕೆ ಕೊಡ್ತೀನಿ ಅಂದ್ರೆ 10 ವರ್ಷ ಆಗಿದೆ ಸ್ವಾಮಿ, 20,000 ಕೂಡ ಉದ್ಯೋಗ ಸೃಷ್ಟಿಯಾಗಿಲ್ಲ. ಅನೇಕ ಫ್ಯಾಕ್ಟರಿಗಳು ಮುಚ್ಚಿವೆ, ಯುವಕರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಿವತ್ತು ರೈತರ ಪಾಡು, ಇವರಿಗೆ ದ್ವಿಗುಣ ಮಾಡ್ತೀನಿ ರೈತರ ಆದಾಯ ಆದ್ರು. ದ್ವಿಗುಣ ಅಲ್ಲ, ಅವರು ಸ್ಟ್ರೈಕ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಬಲಪ್ರಯೋಗವನ್ನು ಮಾಡಿದಂತ ಕೀರ್ತಿ ಮಾನ್ಯ ಮೋದಿಯವರದು. ಅದರಿಂದ ಮೋದಿಯವರ ಸುಳ್ಳು ನಮ್ಮ ಗ್ಯಾರಂಟಿ. ನಮಗೆ ಗ್ಯಾರಂಟಿ ಬೇಕು ಅಂತಕ್ಕಂಥದ್ದನ್ನ ಹೇಳಿ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ. ಈ ಮುಂದೆ ಕೂಡ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದೇವೆ. ಸ್ತ್ರೀಯರಿಗೆ ಏನು ನಾವು ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಅನೌನ್ಸ್ ಮಾಡಿದ್ದೇವೆ. ಎರಡನೇದು, ಉದ್ಯೋಗ ಸೃಷ್ಟಿ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೇವೆ. ನಾವು ಇವತ್ತು ಕೊಡ್ತಕ್ಕಂಥದ್ದು ನೋಡಿದಾಗ ಇದೇ ರೀತಿಯಲ್ಲಿ ಕೊಡುವಂತ ಕಾರ್ಯವನ್ನ ಈಗ ನಾವು ಹಾಕೊಂಡಿದ್ದೇವೆ. ಇವರ ರೈತರಿಗೂ ಕೂಡ MSP ಬೆಲೆ ಧ್ರುವೀಕರಣ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಜಾತಿ ವ್ಯವಸ್ಥೆ ಏನಿದೆ ಇವತ್ತಿನ ದಿವಸ ಎಲ್ಲ ವರ್ಗದ ಜನರಿಗೆ ಸಹಾಯ ಆಗಬೇಕು, ಸರ್ಕಾರದ ಸವಲತ್ತು ಎಲ್ಲರಿಗೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಜನಗಣತಿಯನ್ನು ಕೂಡ ಮಾಡಿಸ್ತೇವೆ ಅಂತಕ್ಕಂಥದ್ದನ್ನ ನಾವು 5 ಗ್ಯಾರಂಟಿ 5 ನ್ಯಾಯಗಳನ್ನ ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಮಾನ್ಯ ಖರ್ಗೆಜಿಯವರು ಎಲ್ಲ ಸೇರಿ, ಸಿದ್ದರಾಮಯ್ಯನವರು ಎಲ್ಲ ಸೇರಿ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರ ಈ ಕಾರ್ಯಕ್ರಮಗಳನ್ನ ತಾವು ಒಪ್ಪಿ ನಮ್ಮ ಮುಂದೆ ಏನು ನಮ್ಮ ಕೇಶವಮೂರ್ತಿ ಅವರು ಹೇಳಿದ ರೀತಿಯಲ್ಲಿ ಈ ಭಾಗದಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀರಾ. ಋಣ ಉಪ್ಪು ತಿಂದವರು ಕೊನೆವರೆಗೂ ನೆನೆಬೇಕು ಅಂತದಿದೆ. ನಾವೆಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದೇವೆ. ನೀವು ನಮಗೆ ಆ ಮತಭಿಕ್ಷೆಯನ್ನು ಕೊಡುವ ಮೂಲಕ ನಮ್ಗೆ ಆಶೀರ್ವಾದವನ್ನು ಮಾಡಿ ರಾಜೀವ್ ಗೌಡರ ಹಸ್ತದ ಗುರುತಿಗೆ ಮತ ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.